ಹಾಯ್ ಫ್ರೆಂಡ್ಸ್, ನಾನಿವತ್ತು ಪೇಪರಲ್ಲಿ ಹೂವಿನ ಹಾರ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನು 3 ಶೀಟ್ ಒಟ್ಟಿಗೆ ತಗೊಂಡಿದ್ದೀನಿ. ಇದನ್ನು ಈ ಥರ ತ್ರಿಬಲ್ ಫೋಲ್ಡಿಂಗ್ ಮಾಡಿಸ್ಕೊತಾ ಇದ್ದೀನಿ. ಮತ್ತು ಇದನ್ನು ಚಿಕ್ಕದಾಗಿ ಫೋಲ್ಡ್ ಮಾಡ್ಕೋಬೇಕು. ಈ ಥರ ಫೋಲ್ಡ್ ಮಾಡ್ಕೊಂಡ್ಮೇಲೆ ಸೀಸರಿಂದ ಅದನ್ನು ರೌಂಡ್ ಶೇಪಲ್ಲಿ ತೆಗಿಬೇಕು. ಎರಡೂ ಸೈಡ್ ತೆಗಿಬೇಕು. ಮತ್ತು ಸೈಡಲ್ಲೂ ಕೂಡ ತೆಗಿತಾ ಇದ್ದೀನಿ. ಇನ್ನೊಂದು ಸೈಡು ಕಟ್ ಮಾಡ್ಕೊಳ್ಳಿ. ಇದು ಈಸಿ ಮೆಥಡು, ಯಾರು ಬೇಕಿದ್ರೂ ಮಾಡ್ಬೋದು. ನಾನು ಸ್ಕೂಲಲ್ಲಿ ಫಂಕ್ಷನ್ಗಳಿಗೆ ಡೆಕೋರೇಷನ್ಗೆಲ್ಲ ಈ ಥರ ಪೇಪರ್ ಕ್ರಾಫ್ಟ್ ಮಾಡಿಸ್ತಾ ಇದ್ದೆ. ನೋಡಿ, ಈ ಥರ ಕಟ್ ಮಾಡಿದ್ಮೇಲೆ ಎಷ್ಟು ಬಿಡಿ ಬಿಡಿಯಾಗಿ ಬರುತ್ತೆ ಅಂತ. ಇದನ್ನು ಸಿಂಗಲ್ ಪೀಸ್ ಆಗಿ ಅದನ್ನು ತೆಗೆದಿಟ್ಕೊಳ್ಳಿ. ನಾನು ಇದನ್ನು ಸೂಜಿ ದಾರದಿಂದ ಮನೇಲಿ ಹೂ ಪೋಣಿಸ್ತೀವಲ್ವ, ಅದೇ ಥರ ಸೂಜಿ ದಾರದಲ್ಲಿ ಪೋಣಿಸ್ತಾ ಹೋಗಬೇಕು. ನಾನು 3 ಕಲರ್ಸ್ ತೊಗೊಂಡಿದ್ದೀನಿ, ಗ್ರೀನು, ರೆಡ್ಡು, ವೈಟು. ಇವಾಗ ಗ್ರೀನ್ ಕಲರ್ ಪೋಣಿಸ್ತಾ ಇದ್ದೀನಿ. ನೀವು ಬೇಕಿದ್ರೆ ಸಿಂಗಲ್ ಕಲರ್ಸ್ ಆದರೂ ಮಾಡ್ಕೋಬೋದು, ಅದೂ ಚೆನ್ನಾಗಿರುತ್ತೆ. ಇವಾಗ ರೆಡ್ ಕಲರ್ ಹಾಕೋತಾ ಇದ್ದೀನಿ. ತುಂಬ ಈಸಿ ಇದೆ. ಈ ಥರ ಅದನ್ನು ಡಬಲ್ ಫೋಲ್ಡ್ ಮಾಡಿ ಒಂದೊಂದನ್ನೇ ಜಾಯಿನ್ ಮಾಡ್ಕೊಂಡು ಹೋಗಬೇಕು. ಇವಾಗ ನಾನು ವೈಟ್ ಕಲರ್ ಹಾಕ್ತಾ ಇದ್ದೀನಿ. ಅದನ್ನು ಡಬಲ್ ಫೋಲ್ಡ್ ಮಾಡಿ ಈ ಥರ ಸೂಜಿಲಿ ಪೋಣಿಸ್ತಾ ಹೋಗಿ ಎಷ್ಟು ನೀಟಾಗಿ ಬರುತ್ತೆ ನೋಡಿ. ಈ ಥರ ಬರುತ್ತೆ. ಇದನ್ನು ನಾನು ಇದು ಪೇಪರಲ್ಲಿ ಮಾಡಿರೋದು, ಸೇಮ್ ಮೆಥಡಲ್ಲೇ ಕ್ಲಾತಲ್ಲಿ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನಾನು ಮನೇಲಿ ಈ ಥರ ಕ್ಲಾತಲ್ಲಿ ಮಾಡಿಟ್ಟಿದ್ದೆ. ಏನಕ್ಕೆ ಅಂತ ಹೇಳಿದರೆ, ನಾನು ವರಮಹಾಲಕ್ಷ್ಮಿ ಹಬ್ಬ ಟೈಮಲ್ಲಿ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ಗೆ ಅಂತ ಹೇಳ್ಬಿಟ್ಟು ನಾನು ಮನೆಯಲ್ಲೇ ರೆಡಿ ಮಾಡ್ಕೊತೀನಿ. ಕ್ಲಾತಲ್ಲಿ ಮಾಡೋದ್ರಿಂದ ಅದನ್ನು ವಾಶು ಮಾಡ್ಬೋದು, ತುಂಬ ದಿವಸ ಇಟ್ಕೋಬೋದು. ಸೇಮ್ ಇವಾಗ ನೀವು ಯಾವ ಥರ ಪೇಪರ್ ಕಟ್ಟಿಂಗ್ ಮಾಡ್ಕೊಂಡ್ರಿ ಅದೇ ಥರ ಕ್ಲಾತನ್ನು ಫೋಲ್ಡಿಂಗ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕು. ನಾನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮಾಡಿದ್ದನ್ನು ತೋರಿಸ್ತೀನಿ. ಈ ಥರ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ನೋಡೋಕ್ಕೂ ಚೆನ್ನಾಗಿರುತ್ತೆ, ನಾವು ಮಾಡಿದ್ದೀವಿ ಅಂತ ಖುಷಿನೂ ಇರುತ್ತೆ. ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.